भारत को एक अंगांगी भाव से देखना होना चाहिए, उसको टुकड़ों में नहीं देखना चाहिए। जिस प्रकार से हिंदी और भाषा बोली जा रही है, देश को तोड़ने के लिए, राजनीतिक स्वार्थ के लिए नए नैरेटिव गढ़े जा रहे हैं। एक पूरी सरकार मैदान में उतर करके भाषा गढ़ रही है। इससे बड़ा देश का दुर्भाग्य क्या हो सकता है? आप मुझे बताइए, झारखंड का कोई आदिवासी बच्चा अगर ओलंपिक के खेल के अंदर जाकर के मेडल लेकर आएगा तो क्या हम ये सोचते हैं कि तो झारखंड का बच्चा है? पूरा देश कहता है हमारा देश है। जब एक झारखंड का बच्चे में प्रतिभा देखते हैं और देश हजारों करोड़ रुपया, हजारों लाखों रुपया खर्च करके उसको अच्छे कोचिंग के लिए दुनिया के किसी देश में भेजता है, तो हम ये सोचेंगे कि खर्चा झारखंड के लिए हो रहा है, क्या देश के लिए नहीं हो रहा है? हम क्या करने लगे हैं, क्या भाषा बोलने लगे? इस देश का गौरव, हमारे यहां वैक्सीन, देश के करोड़ों लोगों को वैक्सीन का, हम ये कहेंगे वैक्सीन तो उस कोने में बनी थी इसलिए हक उनका है, देश को नहीं मिल सकती? कैसा सोच सकते हैं? क्या वैक्सीन उस शहर में बनी थी इसलिए देश के और भागों को इसका लाभ नहीं मिलेगा? ये सोचेंगे क्या? क्या सोच बन गई है? और एक राष्ट्रीय दल के अंदर से ऐसे विचार है, ये बहुत बहुत दुखद की बात है। मैं पूछना चाहता हूं आदरणीय सभापति जी, क्या अगर हिमालय कल कहना शुरू कर दें, हिमालय कल बोलना शुरू कर दें कि नदियां मेरे यहां से बहती हैं, मैं तुम्हें पानी नहीं दे दूंगा, पानी का अधिकार मेरा है, देश का क्या होगा? जिन राज्यों में कोयला है वो कह दें कोयला नहीं मिलेगा, ये हमारी संपत्ति है, जाओ तुम अंधेरे में गुजारा करो, देश कैसे चलेगा? आदरणीय सभापति जी, ऑक्सीजन, कोविड के समय हमारे यहाँ ऑक्सीजन की संभावनाएं, पूर्वी कार्य में जो उद्योग है उसके देश के पूरे देश को ऑक्सीजन की जरूरत थी। अगर उस समय पूरब के लोग कह करके बैठ जाते ऑक्सीजन को हम नहीं दे सकते, हमारे लोगों की जरूरत है, देश को कुछ नहीं मिलेगा, क्या होता देश का? उन्होंने संकट झेल करके भी देश को ऑक्सीजन पहुंचाया। देश के अंदर ये भाव तोड़ने का क्या प्रयास हो रहा है? क्या इस प्रकार से देश को हमारा टैक्स, हमारे मनी किस भाषा में बोला जा रहा है? ये देश के भविष्य के लिए नया खतरा पैदा करने वाली बात है। देश को तोड़ने के लिए नए नए नैरेटिव खोजना बंद कर दीजिए। देश को आगे बढ़ना है, देश को एक साथ लेकर के चलने का प्रयास। ಇಲ್ಲಿವರೆಗೂ ಕೂಡ ಯಾವುದೇ ಒಂದು ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಮುಖ್ಯಮಂತ್ರಿಗಳು ದೆಹಲಿಗೆ ಬಂದು ಪ್ರತಿಭಟನೆ ಮಾಡಿದ್ದು ಇಲ್ಲಿವರೆಗೂ ಇರಲಿಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಸಾಕ್ಷಿಯಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಜೊತೆಲಿ ನನ್ನ ಸೀನಿಯರ್ ಕಲೀಗ್ ಸ್ಮಿತಾ ರಂಗನಾಥ್ ಕೂಡ ನನ್ನ ಜೊತೆಲಿದ್ದಾರೆ. ಸ್ಮಿತಾ, ಮೋದಿಯವರ ಇವತ್ತಿನ ಮಾತು ಈ ಎಲ್ಲ ಹೋರಾಟಕ್ಕೆ ಒಂದು ಕೌಂಟರ್ ಕೊಟ್ಟ ರೀತಿಯಲ್ಲಿತ್ತು. ತಾವು ಹೇಗೆ ಅದನ್ನು ವಿಶ್ಲೇಷಣೆ ಮಾಡ್ತೀರಿ ಸ್ಮಿತಾ? ನಿಜ ರಂಜಿತ್, ನೋಡಿ, ಈ ಅಯೋಧ್ಯೆ ರಾಮ ಮಂದಿರ ಆದ ನಂತರದಲ್ಲಿ, ಆ ಸಂದರ್ಭದಲ್ಲಿ 2024ರ ಲೋಕಸಭಾ ಚುನಾವಣೆಗೆ ಒಂದು ನರೇಟಿವ್ ಅಂತೂ ಸೆಟ್ ಆಗಿತ್ತು. ಅಂದರೆ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ವಿಭಜನಾ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಬಂದಿತ್ತು. ಆದರೆ ಅಯೋಧ್ಯೆ ರಾಮ ಮಂದಿರದಿಂದಾಗಿ ಇಡೀ ದೇಶ ಒಂದಾಗಿದೆ, ರಾಷ್ಟ್ರೀಯತೆ ಅನ್ನೋ ಮನೋಭಾವ ಬಂದಿದೆ ಅನ್ನೋದನ್ನ ಬಿಜೆಪಿಯ ರಾಜ್ಯ ಹಾಗೆ ರಾಷ್ಟ್ರೀಯ ಮಟ್ಟದ ನಾಯಕರು ಪದೇ ಪದೇ ಪ್ರಸ್ತಾಪ ಮಾಡುವ ಮೂಲಕ ರಾಷ್ಟ್ರೀಯತೆ ಈ ಬಾರಿಯ ಚುನಾವಣೆಯ ಮುಖ್ಯ ಅಜೆಂಡಾ ಅನ್ನೋದನ್ನ ಸೆಟ್ ಮಾಡಿದ್ರು. ಅದಕ್ಕೆ ಪ್ರಬಲವಾದ ಕೌಂಟರ್ ಬಂದಿದ್ದು ದಕ್ಷಿಣ ರಾಜ್ಯದಿಂದ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಿಂದ. ಈ ಮಧ್ಯಂತರ ಬಜೆಟ್ನ ನಂತರದಲ್ಲಿ ಡಿ.ಕೆ. ಸುರೇಶ್ ಅವರ ಮಾತು ಯಾವಾಗ ಪ್ರಸ್ತಾಪ ಆಗುತ್ತೆ, ತೆರಿಗೆ ಹಾಗೆ ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಹಾಗೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಹೀಗಾಗಿ ದೇಶವನ್ನ ವಿಭಜನೆ ಮಾಡಬೇಕಾದ ಪರಿಸ್ಥಿತಿ ಬರಬಹುದು ಅಂತ ಅಂದಾಗ ಈ ರಾಷ್ಟ್ರೀಯತೆ ಅನ್ನೋ ಬಿಜೆಪಿಯ ನೆರೇಟಿವ್ಗೆ ಕಾಂಗ್ರೆಸ್ನಿಂದ ಪ್ರಾದೇಶಿಕತೆ ಅನ್ನೋ ಕೌಂಟರ್ ನೆರೇಟಿವ್ ಸೆಟ್ ಆಗಿತ್ತು. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ ಅನ್ನೋ ರೀತಿಯಲ್ಲಿ ಅಜೆಂಡಾ ಸೆಟ್ ಆಗಿತ್ತು. ಅದಕ್ಕೆ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡುವ ಮೂಲಕ ರಾಜ್ಯ ಕಾಂಗ್ರೆಸ್ ಘಟಕ ಮತ್ತಷ್ಟು ಬೂಸ್ಟರ್ ಡೋಸೇಜ್ ಅನ್ನ ನೋ ಡೌಟ್ ಕೊಟ್ಟಿತ್ತು ಕಾಂಗ್ರೆಸ್ಗೆ, ಎಸ್ಪೆಷಲಿ ಡೌನ್ ಸೌತ್ ಅಂದ್ರೆ ದಕ್ಷಿಣದ ರಾಜ್ಯಗಳಲ್ಲಿ. ಈ ಒಂದು ಪ್ರತಿಭಟನೆ ಏನು ಕರ್ನಾಟಕದ ಕಾಂಗ್ರೆಸ್ ಘಟಕದ ನೇತೃತ್ವದಲ್ಲಿ ಆಯಿತು. ನೋ ಡೌಟ್ ಇಡೀ ದಕ್ಷಿಣದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮಟ್ಟಿಗೆ ಇದೊಂದು ಬಿಜೆಪಿಯನ್ನ ಕೌಂಟರ್ ಮಾಡಲಿಕ್ಕೆ ಪ್ರಬಲ ಅಸ್ತ್ರವಾಗಿ ಬಳಕೆ ಆಗಲಿಕ್ಕೆ ಬೇಕಾದ ಎಲ್ಲಾ ಸಾಧ್ಯತೆಗಳು ಕೂಡ ನಿರ್ಮಾಣವಾಗಿತ್ತು. ಇವತ್ತು
ಇದೇ ಒಂದು ವಿಚಾರವನ್ನ ರಾಜ್ಯಸಭೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲಿವರೆಗೂ ದೇಶವನ್ನ ಒಡಿತೀರಿ, ಒಡದೆ ಆಳಬೇಕು ಅನ್ನೋ ನೀತಿಯಿಂದ ಯಾವಾಗ ಹೊರಗೆ ಬರ್ತೀರಿ ಅಂತ ಹೇಳಿ ಒಂದು 4-6 ಉದಾಹರಣೆಗಳನ್ನ ಕೂಡ ಕೊಟ್ಟರು. ಫಾರ್ ಎಕ್ಸಾಂಪಲ್, ಹಿಮಾಲಯದಲ್ಲಿ ಹುಟ್ಟೋ ನದಿ ಹಿಮಾಲಯಕ್ಕೆ ಮಾತ್ರ ನೀರನ್ನ ಪೂರೈಸ್ತೀನಿ ಅಂತಂದ್ರೆ ಏನ್ ಮಾಡ್ತೀರಿ? ಜಾರ್ಖಂಡ್ನ ಯಾರೋ ಒಬ್ಬ ಹೋಗಿ ಭಾರತಕ್ಕೋಸ್ಕರ ಚಿನ್ನದ ಕ್ರೀಡಾಪಟು ಚಿನ್ನದ ಪದಕವನ್ನ ಗೆದ್ದು ಬಂದಾಗ ಆತ ಜಾರ್ಖಂಡ್ನ ಕ್ರೀಡಾಪಟು ಅಂತ ಹೇಗೆ ಕರಿತೀರಿ? ಕೋವಿಡ್ ವ್ಯಾಕ್ಸಿನ್ ಆ ಘಟಕ ಯಾವ ರಾಜ್ಯದಲ್ಲಿತ್ತು, ಕೋವಿಡ್ ವ್ಯಾಕ್ಸಿನ್ ತಯಾರಿಕೆ ಯಾವ ರಾಜ್ಯದಲ್ಲಿ ಆಗ್ತಿತ್ತು, ನಾವು ಆ ರಾಜ್ಯಕ್ಕೆ ಮಾತ್ರ ಕೊಡ್ತೀವಿ, ಬೇರೆಯವ್ರಿಗೆ ಕೊಡೋಲ್ಲ ಅಂದ್ರೆ ಏನ್ ಮಾಡ್ತೀರಿ? ಈ ರೀತಿಯಾಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಒಂದು ಅಭಿಯಾನ ಏನು ಕಾಂಗ್ರೆಸ್ ಪ್ರಾರಂಭ ಮಾಡಿತು, ಅದಕ್ಕೆ ಟಕ್ಕರ್ ಕೊಡುವ ಪ್ರಯತ್ನವನ್ನ ರಾಜ್ಯಸಭೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಇವತ್ತು ಪ್ರಧಾನಿ ಮಾಡಿದ್ರು. ಅಲ್ಲಿಗೆ 2024ರ ಚುನಾವಣೆಗೆ 2 ಪ್ರಬಲ ನರೇಟಿವ್ ಅಂತೂ ಸೆಟ್ ಆಗಿದೆ. ಒಂದು, ಬಿಜೆಪಿ ಕಡೆಯಿಂದ ರಾಷ್ಟ್ರೀಯವಾದ, ಇಡೀ ರಾಷ್ಟ್ರ ಒಂದು ಇದನ್ನ ವಿಭಜನೆ ಮಾಡುವ ಈ ವರ್ಗ ಏನಿದೆ ಅದನ್ನ ಧಿಕ್ಕರಿಸಬೇಕು ಅನ್ನೋ ಬಿಜೆಪಿಯ ವಾದ. ಮತ್ತೊಂದು ಕಡೆಯಲ್ಲಿ ರಂಜತ್, ಇಲ್ಲ ಪ್ರದೇಶ ಫಸ್ಟ್, ಅಂದ್ರೆ ನಾವು ನಮ್ಮ ನೆಲ ಜಲ ಅದರ ರಕ್ಷಣೆ, ನಮ್ಮ ಜನರ ರಕ್ಷಣೆ, ಅವರ ಹಿತಾಸಕ್ತಿ ಮೊದಲು, ಅದಾದ ನಂತರದಲ್ಲಿ ಬಾಕಿ ಎಲ್ಲ ಅನ್ನೋ ಪ್ರಾದೇಶಿಕವಾದ. 2 ನರೇಟಿವ್ ಅನ್ನ ದೇಶದ ಪ್ರಜ್ಞಾವಂತ ಮತದಾರರ ಮುಂದೆ 2 ದೊಡ್ಡ ರಾಷ್ಟ್ರೀಯ ಪಕ್ಷಗಳು ಇಟ್ಟಿದೆ. ಪ್ರಜ್ಞಾವಂತರು, ನಾನು ಹೇಳಿದಾಗೆ ಮತದಾರರು ಯಾವ ವಾದಕ್ಕೆ ಯಾವ ನರೇಟಿವ್ಗೆ ಹೆಚ್ಚಿನ ಒಲವನ್ನ ತೋರಿಸ್ತಾರೆ, ಕಾದ್ ನೋಡ್ಬೇಕು. ಮತ್ತೊಂದು ಸ್ಮಿತಾ, ಈಗ ಇಲ್ಲಿವರೆಗೂ ಕೂಡ ಇದ್ದಂತ ಈ ಕೂಗಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ನಿಲುವು ಬಹಳ ಕ್ಲಿಯರ್ ಆಗಿದೆ, ಬಹಳ ಸ್ಪಷ್ಟವಾಗಿದೆ. ಇನ್ನಾದ್ರೂ ಕೂಡ ಈ ಒಂದು ಕೂಗು ಅಲ್ಲಿಗೆ ತಣ್ಣಗಾಗಬಹುದಾ, ಅಥವಾ ಚುನಾವಣೆಗೆ ಇದು ಮುಂದುವರಿತಾನೆ ಇರುತ್ತೆ ಹೇಗೆ ಅಂತ? ನಾನು ಹೇಳ್ದಾಗೆ ಅತಿ ದೊಡ್ಡ ಅಸ್ತ್ರ 2 ಪಕ್ಷಕ್ಕೂ ಕೂಡ ಸಿಕ್ಕಿದೆ. ಬಿಜೆಪಿಗೆ ದೇಶವನ್ನ ಒಡಿತಾರೆ ಕಾಂಗ್ರೆಸ್ ಅನ್ನೋದಕ್ಕೆ ಮತ್ತೊಂದು ಅಸ್ತ್ರ, ಹಾಗೇನೆ ಕಾಂಗ್ರೆಸ್ಸಿಗರಿಗೆ ಎಲ್ಲ ಈ ಫೆಡರಲ್ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆ ಏನಿದೆ ಅದಕ್ಕೆ ಮಾರಕ ಬಿಜೆಪಿ, ಎಲ್ಲವೂ ಕೂಡ ತಮ್ಮ ಕೈ ಮುಷ್ಟಿಯಲ್ಲೇ ಇರಬೇಕು ಅನ್ನೋದು ಬಿಜೆಪಿಯ ಮನೋಧರ್ಮ ಅನ್ನೋದು ಕಾಂಗ್ರೆಸ್ನ ಬಹಳ ಹಿಂದಿನಿಂದ, ಅಂದ್ರೆ ಯಾವಾಗ NDA ಸರ್ಕಾರ ಅಸ್ತಿತ್ವಕ್ಕೆ ಬಂತು ಆ ಸಂದರ್ಭದಿಂದಲೂ ಕೂಡ ಪ್ರಬಲವಾಗಿ ಪ್ರತಿಪಾದಿಸ್ತಾ ಬಂದಿರೋದು ಒಕ್ಕೂಟ ವ್ಯವಸ್ಥೆಗೆ ಬಿಜೆಪಿ ಮಾರಕ ಅಂತ ಹೇಳಿ. ಹೀಗಾಗಿ 2 ಪ್ರಬಲ ಅಸ್ತ್ರಗಳನ್ನ ಮತ್ತಷ್ಟು ಶಾರ್ಪನ್ ಮಾಡಿ, ಮತ್ತಷ್ಟು ತೀಕ್ಷ್ಣ ಮಾಡಿ 2 ಪಕ್ಷಗಳು ಕೂಡ ಚುನಾವಣೆವರೆಗೂ ಕೂಡ ಪ್ರಯೋಗ ಮಾಡ್ತಲೇ ಇರುತ್ತೆ. ಹಾಗಾಗಿ ಇವತ್ತಿನ ಜಂತರ್ ಮಂತರ್ನ ಪ್ರತಿಭಟನೆ ಸಾಂಕೇತಿಕವಾಗಿ ಒಂದು ಹೆಜ್ಜೆ ಇಟ್ಟಿದ್ದಾರೆ ಕಾಂಗ್ರೆಸ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದನ್ನ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಚುನಾವಣೆ ಸಂದರ್ಭದಲ್ಲಿ ವ್ಯಾಪಿಸುವ ಕರ್ನಾಟಕ ಮಾಡೆಲ್ ಅಂತ ಹೇಳಿ ಏನು ಗ್ಯಾರಂಟಿ ವಿಚಾರಕ್ಕೆ ಪ್ರಸ್ತಾಪ ಆಗ್ತಾ ಇತ್ತು. ಕರ್ನಾಟಕದಲ್ಲಿ ಪ್ರಾರಂಭವಾಗಿರುವ ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನ ಬೇರೆ ರಾಜ್ಯಗಳಿಗೂ ಕೂಡ ಮಾಡೆಲ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಹಾಗೆ ಇದನ್ನ ಕೌಂಟರ್ ಮಾಡಲಿಕ್ಕೆ ಬಿಜೆಪಿ ಕೂಡ ಈ ರಾಷ್ಟ್ರೀಯವಾದದ ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಸ್ಮಿತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನೋಡಿ, ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಒಂದು ಮಾತು ಬಹಳ ಕ್ಲಿಯರ್ ಆಗಿತ್ತು. ತಮ್ಮ ಸ್ಟ್ಯಾಂಡ್ ಏನು ಅಥವಾ ಈ ಎಲ್ಲ ಕೂಗಿಗೆ ತಮ್ಮ ರಿಯಾಕ್ಷನ್ ಏನು ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮತ್ತೆ ದೇಶಕ್ಕೊಂದು ಸಂದೇಶವನ್ನ ರವಾನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಯೋಧ್ಯೆ ನಂತರ ಈಗ ಕಾಶಿ ಮಥುರಾ ಸಮರ ಫಿಕ್ಸ್ ಎನ್ನುವಂಥದ್ದು. ಕಾರಣ ಎಷ್ಟೇ, ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಾನೂನು ಹೋರಾಟದ ಸುಳಿವನ್ನ ಕೊಟ್ಟಿದ್ದಾರೆ. ಅಂದು ಪಾಂಡವರಿಗಾಗಿ ಕೃಷ್ಣ 5 ಗ್ರಾಮಗಳನ್ನ ಕೇಳಿದ್ರು, ಆದರೆ ದುರ್ಯೋಧನ ತುಂಡು ಭೂಮಿ ಸಹ ನೀಡಲಿಲ್ಲ. ಈ ಕಾರಣದಿಂದಾಗಿ ಕುರುಕ್ಷೇತ್ರ ಕದನ ನಡಿಬೇಕಾಯಿತು. ಅಂದು ಪಾಂಡವರಿಗಾದಂತೆ ಇಂದು ಕೂಡ ಹಿಂದೂಗಳಿಗೆ ಆಗ್ತಾ ಇದೆ. ನಾವು ಕೇವಲ ಮೂರೇ ಮೂರು ಸ್ಥಳಗಳನ್ನಷ್ಟೇ ಕೇಳ್ತಾ ಇದ್ದೇವೆ. ಅಯೋಧ್ಯೆ, ಕಾಶಿ, ಮಥುರವನ್ನ ಮಾತ್ರ ನಾವು ಕೇಳ್ತಾ ಇದ್ದೇವೆ. ಈ ಜಾಗಗಳು ಹಿಂದೂಗಳಿಗೆ ಪುಣ್ಯ ಭೂಮಿಗಳು. ಸೊ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಭಾಷಣ ಮಾಡದಿರುವಂತಹ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಈ ಒಂದು ಕಾನೂನು ಹೋರಾಟದ ಸುಳಿವನ್ನ ಬಿಟ್ಕೊಟ್ಟಿರುವಂಥದ್ದು. ಅಂದು ಪಾಂಡವರಿಗಾಗಿ ಕೃಷ್ಣ 5 ಸ್ಥಳಗಳನ್ನ ಕೇಳಿದ್ದಾನೆ, 5 ಗ್ರಾಮಗಳನ್ನ. ನಾವು ಕೇಳ್ತಾ ಇರುವಂತ ಕೇವಲ 3 ಅಂತ ಹೇಳ್ತಾ ಇದ್ದಾರೆ. समय 5 गांव मांगे थे भाई। भगवान कृष्ण ने तो पहले कहा, जब वो समझौता कराने के लिए गए थे, महाभारत का युद्ध टालने के लिए गए थे, कि भी देना हो तो आधा दो, लेकिन इसमें भी यदि बाधा है तो दे दो केवल 5 ग्राम। लेकिन वो 5 गांव, लेकिन यहां तो ये समाज सैकड़ों वर्षों से यहां की आस्था केवल 3 के लिए बात कर रही है, 3 के लिए। वो 3 के लिए भी इसलिए वे विशिष्ट स्थल हैं। उस समय 5 गांव मांगे थे भाई। भगवान कृष्ण ने तो पहले कहा, जब वो समझौता कराने के लिए गए थे, महाभारत का युद्ध टालने के लिए गए थे, कि भी देना हो तो आधा दो, लेकिन इसमें भी यदि बाधा है
तो दे दो केवल 5 ग्राम। लेकिन वो 5 गांव, लेकिन यहां तो ये समाज सैकड़ों वर्षों से यहां की आस्था केवल 3 के लिए बात कर रही है, 3 के लिए।